ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದಿರಿ, ಆರಾಮದಿರಂತ ಅನ್ಕೊತೀನಿ. ಇದು ಶುಕ್ರವಾರ ಮತ್ತು ಶನಿವಾರದ ವ್ಲಾಗ್. ಇವತ್ತು ನಾನು ಸ್ವಲ್ಪ ನಮ್ಮ ಅವ್ವಾರ ಮನೆಗೆ ಹೋಗೋದಿತ್ತು. ಅದಕ್ಕೆ ಬೆಳಿಗ್ಗೆನೇ ಲಘುನ ಎದ್ದು, ಶುಕ್ರವಾರ ಅಲ್ಲ ಇವತ್ತು, ಬೆಳಿಗ್ಗೆ ಎದ್ದು ಜಳಕ, ಪೂಜೆ, ಕಸ ನೆಲ, ಗ್ಯಾಸಿನ ಕಟ್ಟಿ ಅದು ಎಲ್ಲ ತೊಳ್ಕೊಂಡು, ಇವತ್ತು ಬೆಳಿಗ್ಗೆ ಚಾದು ಏನೂ ಕುಡ್ದಿಲ್ಲ, ಎಳ್ನೀರು ಹಾಕಾತೀನಿ. ನನಗೆ ಜಾಸ್ತಿ ಹೀಟ್ ಆಗಿತ್ತು. ಸೊ ಅದಕ್ಕೆ ನಾನು ನನ್ನ ಹಸ್ಬೆಂಡಿಗೆ ಹೇಳಿ ನಿನ್ನೆ ರಾತ್ರಿನ ಎಳ್ನೀರು ತರಿಸ್ಕೊಂಡು ಇಟ್ಕೊಂಡಿದ್ದೆ. ಈಗ ಈ 2 ಎಳ್ನೀರನ್ನು ಕಟ್ ಮಾಡಿ ಇದೊಂದು ಚರ್ಗಿಗೆ ಹಾಕ್ಕೊತೀನಿ. ಎಳ್ನೀರು ಜೊತೆಗೆ ನಾನು ನಿನ್ನೆ ರಾತ್ರಿನ ಸಬ್ಜಿ ಕಾಳನ್ನ ನೆನೆ ಹಾಕಿ ಇಟ್ಕೊಂಡಿದ್ದೆ. ನಂಗೆ ಜಾಸ್ತಿ ಹೀಟ್ ಆಗಿತ್ತು ಮತ್ತು ಬಾಯಾಗ ಗುಳ್ಳಿ ಅಂದ್ರೆ ಅಲ್ಸರದು ಎಲ್ಲ ಆಗಿದ್ವು. ಅದ್ರ ಸಲುವಾಗಿ ನಾನು ನಿನ್ನೆ ರಾತ್ರಿನ ಎಳ್ನೀರು ತರಿಸಿ ಇಟ್ಕೊಂಡಿದ್ದೆ. ನನ್ನ ಹಸ್ಬೆಂಡಿಗೆ ನನಗೆ 2 ಗ್ಲಾಸ್ ತೊಗೊಂಡಿನಿ. 2 ಗ್ಲಾಸಿಗೂ ಸ್ವಲ್ಪ ಸ್ವಲ್ಪ ಹಾಕೋತೀನಿ. ಈ ಸಬ್ಜಿ ಕಾಳು ಮತ್ತು ಎಳ್ನೀರು ಇದಕ್ಕೆ ಸ್ವಲ್ಪ ನಿಂಬು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕುಡಿದ್ರೆ ದೇಹಕ್ಕೆ ಭಾಳ ತಂಪು ಆಕೈತಿ. ಹಂಗೆ ನಾನು ಸಬ್ಜಿ ಕಾಳನ್ನ ನೆನೆ ಹಾಕ್ಕೊಂಡಿದ್ದೆ ಅಲ್ಲ, ಅದನ್ನು ಒಂದು 3 ಟೇಬಲ್ ಸ್ಪೂನಷ್ಟು ಹಾಕ್ಕೊತೀನಿ 2 ಗ್ಲಾಸಿಗೂ. ಬಾಯಿ ಒಳಗೆ ಗುಳ್ಳಿ ಆಗಿ ನಂಗೆ ಹೀಟಾಗಿ ಏನು ತಿನ್ನೋಕ್ಕಾಗಿರಲಿಲ್ಲ 2-3 ದಿವಸ. ಈ ವಿಡಿಯೋ ಎಡಿಟ್ ಮಾಡೋಕ್ಕೂ ಮಾತಾಡೋಕ್ಕೂ ಆಗತ್ತಿದ್ದಿಲ್ಲ ನನಗೆ. ಅದಕ್ಕೆ ನಾನು ಈ ವಿಡಿಯೋನ ಸ್ವಲ್ಪ ಲೇಟಾಗಿ ಪೋಸ್ಟ್ ಮಾಡತ್ತೀನಿ. ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡೆ. ಉಪ್ಪು ಹಾಕಿದರೆ ಟೇಸ್ಟ್ ಬರ್ತೈತಿ, ಚಲೋ ಅನ್ನಿಸ್ತೈತಿ. ನೀವು ಬೇಕಂದ್ರೆ ಹಾಕೋರಿ, ಬ್ಯಾಡಂದ್ರೆ ಬಿಡ್ಬೋದು. ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣನ್ನು ಹಿಂಡ್ಕೊಂಡಿನಿ. ಇದನ್ನೆಲ್ಲ ಹಾಕಿ ಹಂಗೆ ಮಿಕ್ಸ್ ಮಾಡಿ ಇದ್ರೆ ಸಾಕು, ರೆಡಿ ಆಕೈತಿ ಎಳ್ನೀರಿನ ಜ್ಯೂಸ್. ಹಂಗೆ ಇವತ್ತು ನಮ್ಮ ಅವ್ವನ ಮನೆಗೆ ಹೋಗಿದ್ದೆ ಅಲ್ಲ, ನಮ್ಮ ಅವ್ವನ ಅಕ್ಕ ಇದನ್ನು ಕಿರಿಕ್ ಸಾಲಿನ ಕೊಟ್ಟು ಕಳಿಸಿದ್ಲಂತ ಬಸ್ಸಿಗಿಟ್ಟು. ಆ ಕಿರಿಕ್ ಸಾಲಿನ ಎಲ್ಲ ತೊಳೆದಿದ್ಲು ನಮ್ಮವ್ವ. ತೊಳೆದು ಅದನ್ನು ಕಾಟನ್ ಅರ್ಬಿ ಮ್ಯಾಗ ಒಣಗಿಸಿ, ನೀರಿನ ಅಂಶ ಎಲ್ಲ ಹೋದ್ಮ್ಯಾಗ ಒಂದು ಪಾಕೆಟ್ ಒಳಗೆ ಕಟ್ಟಿ ಇಟ್ಟಿದ್ಲು. ನಾವು ಹೋದಾಗ ತೊಗೊಂಡು ಬಂದಿದ್ದೆ ಅದನ್ನು. ಇದನ್ನು ಮಾಡೋದಂತೂ ಭಾಳ ಸಿಂಪಲ್ಲು. 1-3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿನ ಒಂದು 3 ಗಡ್ಡೆ ಅಷ್ಟು ಸುಲಿದು ಜಜ್ಜಿ ಹಾಕ್ಕೊಂಡಿನಿ. ಇದಕ್ಕೆ 2 ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿನಿ. ಬೆಳ್ಳುಳ್ಳಿ ಜಾಸ್ತಿ ಹಾಕೋದ್ರಿಂದ ಟೇಸ್ಟ್ ಅಂತೂ ಭಾಳ ಮಸ್ತ್ ಅನ್ನಿಸ್ತೈತಿ. ಇದಕ್ಕೆ ಜಾಸ್ತಿ ಏನೂ ಬೇಕಾಗಂಗೇನೂ ಇಲ್ಲ, ಟೇಸ್ಟ್ ಅಂತೂ ಅನಾಹುತ ಇರ್ತೈತಿ. ಬಿಸಿ ಬಿಸಿ ರೊಟ್ಟಿ, ಕಿರಿಕ್ ಸಾಲಿ ಪಲ್ಯ ಅಂತೂ ಭಾಳ ಮಸ್ತ್ ಅನ್ನಿಸ್ತೈತಿ. ನಾ 2 ರೊಟ್ಟಿ ತಿನ್ನೋಕೆ 3 ರೊಟ್ಟಿ ತಿಂತೇನೆ, ಅಷ್ಟು ಇಷ್ಟ ಆಗ್ತೈತಿ ನನಗಿದು. ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕೋರಿ, ಟೇಸ್ಟ್ ಅಂತೂ ಇನ್ನೂ ಚಲೋ ಅನ್ನಿಸ್ತೈತಿ. ರೊಟ್ಟಿ ಮಾಡೋದಂತೂ ನಾನು ಲಾಸ್ಟ್ ವಿಡಿಯೋ ಒಳಗೆ ಅಪ್ಲೋಡ್ ಮಾಡಿದ್ದೆ, ಅದನ್ನೇನೂ ಅಪ್ಲೋಡ್ ಮಾಡತ್ತಿಲ್ಲ. ಬರೀ ಈ ಕಿರಿಕ್ ಸಾಲಿ ಪಲ್ಯನ ಯಾವ ರೀತಿ ಮಾಡೋದು ಅಂಥೇಳಿ ನಿಮಗೂ ಶೇರ್ ಮಾಡಕತ್ತೀನಿ. ಇನ್ನೊಂದು ಸ್ವಲ್ಪ ಉಳಿದಿತ್ತಲ್ಲ, ಅದನ್ನು ಹಾಕ್ಕೊಂಡು ಹಂಗೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಫುಲ್ ಸಾಫ್ಟ್ ಆಗಬೇಕಿದು ಸೊಪ್ಪೆಲ್ಲ. ಅಲ್ಲಿ ಮಟ್ಟ ನಾವು ಇದನ್ನು ಹಂಗೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಇದನ್ನು ನಾವು 2 ನಿಮಿಷದಾಗ ರೆಡಿ ಮಾಡ್ಕೋಬೋದು. ಈಸಿ ಇದನ್ನು ಮಾಡೋದು. ಆದರೆ ತಪ್ಪಲ ಅದು ತೊಳೆದು ಅದನ್ನೆಲ್ಲ ಕಾಟನ್ ಅರ್ಬಿ ಮೇಲೆ ಒಣಗಿಸೋದು ಭಾಳ ಕಷ್ಟ. ಹಂಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಿಟಿಕೆಯಷ್ಟು ಅರಿಶಿನ ಹಾಕ್ಕೊಂಡಿನಿ. ಅರಿಶಿನ ಆಪ್ಷನಲ್ಲ, ಬೇಕಂದ್ರೆ ಹಾಕೋರಿ, ಬ್ಯಾಡಂದ್ರೂ ಚಲೋ ಅನ್ನಿಸ್ತೈತಿ ಪಲ್ಯ. ಹಂಗೆ ಮಿಕ್ಸ್ ಮಾಡ್ಕೊತಾನೆ ಇರಬೇಕಿದು. ಫುಲ್ಲು ಸಾಫ್ಟ್ ಆಗಬೇಕು. ಇದು ಎಷ್ಟು ಮಾಡಿದ್ರೂ ಕಡಿಮೆನೇ ಆಗ್ತೈತಿ ಪಲ್ಯ. ನೋಡ್ರಿ, ಇಲ್ಲೇ 1 ದಬರಿ ಅಷ್ಟು ನಾ ಸೊಪ್ಪು ಹಾಕಿದ್ದೆ, ಎಲ್ಲ ಕರಿಗಿ ಇಷ್ಟ ಆಗೈತಿ. ಉಪ್ಪು ಕಡಿಮೆ ಅನ್ನಿಸ್ತು, ಮತ್ತೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ನಾನು. ರೆಡಿ ಆಯಿತು ಕಿರಿಕ್ ಸಾಲಿ ಪಲ್ಯ. ಬಿಸಿ ಬಿಸಿ ರೊಟ್ಟಿ ಜೊತೆ ಕಿರಿಕ್ ಸಾಲಿ ಪಲ್ಯ ತಿಂದ್ರೆ ಆಹಾ, ಅಮೃತ ತಿಂದಂಗೆ ಇರ್ತೈತಿ ರೀ. ಭಾಳ ಅಂದ್ರೆ ಭಾಳ ಮಸ್ತ್ ಅನ್ನಿಸ್ತೈತಿ. ಒಂದ್ಸಲ ನೀವು ಟ್ರೈ ಮಾಡಿರಿ ಇದನ್ನು. ಊಟ ಅದು ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಲೇಟಾಗಿನ ಅರ್ಶಿಂದು ಹೇರ್ ಕಟ್ ಇತ್ತು ಇವತ್ತು, ಮಾಡಿಸ್ಕೊಂಬರಕ್ಕೆ ಹೋಗಿದ್ವಿ. ಸ್ವಲ್ಪ ಲೇಟಾಗಿನ ಹೋಗಿದ್ವಿ, ಅಂದ್ರೆ ಶುಕ್ರವಾರ ಎಲ್ಲ ಇವತ್ತು. ನನ್ನ ಹಸ್ಬೆಂಡಿನ ಕೆಲಸ ಎಲ್ಲ ಮುಗಿದ್ಮೇಲೆ ಊಟ ಅದು ಮಾಡ್ಕೊಂಡು ಹೋಗಿದ್ವಿ. ಅಲ್ಲೇ ಅರ್ಶುಗೆ ಹುಡುಗ ಸಿಕ್ಕಿದ್ದ, ಅವಂತರೂ ಭಾಳ ಪ್ರೀತಿ ಮಾಡಕತ್ತಿದ್ದ ಅವಾಗ. ಹಂಗೆ ಅವನ ಜೊತೆ ಇವನು ಆಟ ಆಡಿದ. ಎಲ್ಲರ ಜೊತೆನೂ ಭಾಳ ಹೊಂದ್ಕೊತಾನೆ ಅರ್ಶು. ಹಂಗೆ ಯಾರ ಕಡೆನೂ ಹೋಗಂಗಿಲ್ಲ ಅನ್ನಂಗಿಲ್ಲ, ಹೋಗ್ತಾನೆ. ಹೋಗಲಿಲ್ಲ ಅಂದರೂ ಚಂದಾಗೆ ಮಾತಾಡ್ತಾನೆ. ಹಂಗೆ ಕಟಿಂಗ್ನು ಸ್ಟಾರ್ಟ್ ಮಾಡಿದ್ರಿ. 1-2 ಪಾಳೆ ಇತ್ತು, ಅವ್ರದ್ದು ಮುಗಿದ್ಮೇಲೆ ಅರ್ಶುಂದಿತ್ತು. ಮಾಡ್ಸೋಕೆ ಸ್ಟಾರ್ಟ್ ಮಾಡಿದ್ವಿ. ಸ್ಟಾರ್ಟಿಂಗ್ ಸ್ವಲ್ಪ ಸುಮ್ಮನೆ ಇದ್ದ,
ಅಳಾಕದ ಕೂಡಲೇ ನಾವು ಒಂದು ಜೆಲ್ಲಿ ಚಾಕ್ಲೇಟ್ ಕೊಟ್ಟಿದ್ವಿ, ಅದನ್ನು ತಿಂದ್ಬಿಟ್ಲೆ ಸುಮ್ಮನೆ ಕಟಿಂಗ್ ಮಾಡಿಸ್ಕೊತಿದ್ದ. ಖಾಲಿ ಆದ್ಬಿಟ್ಲೆ ಮತ್ತೆ ಅಳ್ತಿದ್ದ. ಸ್ಟಾರ್ಟಿಂಗ್ ಹೆಂಗೋ ಚಾಕ್ಲೇಟ್ ಕೊಟ್ಟು ಸಮಾಧಾನಲೆ ಕಟ್ ಮಾಡಿಸಿದ್ವಿ. ಲಾಸ್ಟಿಗೆ ಹಂಗೆ ಅಳಾಕತ್ಬಿಟ್ಟ. ಅವ ಕಿರಿಕಿರಿ ಆಗತ್ತಿತ್ತು ಅನ್ನಿಸ್ತಿತ್ತು ಅವಂಗೆ, ಹಂಗೆ ಅಳಾಕತ್ಬಿಟ್ಟಿದ್ದ. ಈ ಥರ ಕಟಿಂಗ್ ಮಾಡಿಸ್ಬೇಕಂತ ಹೇಳಿ ನಂಗೆ ಭಾಳ ಆಸೆ ಇತ್ತು. ಕೂದಲೂ ಜಾಸ್ತಿ ಇರಲಿಲ್ಲ ಇವನು, ಅದಕ್ಕೆ ಸುಮ್ಮನೆ ಇದ್ದೆ. ಈಗ ಸ್ವಲ್ಪ ಕೂದಲ ಜಾಸ್ತಿ ಬಂದಿದ್ವು, ಅದಕ್ಕೆ ಈ ಥರ ಕಟಿಂಗ್ ಮಾಡಿಸ್ಬೇಕಂತ ನನಗೂ ಆಸೆ ಇತ್ತು. ಹಾಗಾಗಿ ನಾನು ಈ ಥರ ಕಟಿಂಗ್ ಮಾಡಿಸಿದೆ. ಕಟಿಂಗ್ ಅಂತೂ ಭಾಳ ಚೆಂದಾಗಿತ್ತು. ಕಟಿಂಗ್ ಮಾಡಿದ ಮೇಲೂ ಹಂಗೆ ಅಳಾಕತ್ತಿದ್ದ ಹರ್ಷು. ಕಟಿಂಗ್ ಮಾಡಿಸ್ಕೊಂಡು ಮನೆಗೆ ಕರ್ಕೊಂಡು ಬಂದು ಜಳಕ ಮಾಡಿಸಿ ಅವಂಗೆ ಸ್ವಲ್ಪ ಆಲೂಗಡ್ಡೆ ಸುಟ್ಟು ತಿನ್ನಿಸಿ ಮಲಗಿಸಿದೆ. ಇದು ಶನಿವಾರದ ವಿಡಿಯೋ. ಶನಿವಾರ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದೆ ನಾನು ವಿಡಿಯೋ ಮಾಡೋಕೆ. ಹಕ್ಕರ್ಕಿ ತೊಗೊಂಡು ಬಂದಿದ್ರು, ಮತ್ತು ಹಂಗೆ ಎಲ್ಲ ತರಕಾರಿನೂ ತೊಗೊಂಬಂದಿದ್ರು. ಭಾಳ ಚಲೋ ಇತ್ತು ಎಲ್ಲ ತರಕಾರಿನೂ. ಹಂಗೆ ಮೆಂತ್ಯ ಸೊಪ್ಪು, ಕೊತ್ತಂಬರಿ, ಕರಿಬೇವು, ಈ ಥರ ಉಳ್ಳಾಗಡ್ಡಿನ ತೊಗೊಂಡು ಬಂದಿದ್ರು. ಫ್ಲವರ್ ಎಲ್ಲ ತೊಗೊಂಡು ಬಂದಿದ್ರು. ಹಕ್ಕರ್ಕಿ ತೊಗೊಂಡು ಬಂದಿದ್ರಲ್ಲ, ಈ ಹಕ್ಕರ್ಕಿ ತಿನ್ನೋದ್ರಲ್ಲಿಂದ ಕಿಡ್ನಿ ಸ್ಟೋನ್ ಅಂದರೂ ನಾಪತ್ತೆ ಇಲ್ಲಂಗೆ ಹೋಗ್ತೈತಿ. ಹಂಗೆ ಕೈಪಲ್ಲೆ ಎಲ್ಲ ಸ್ವಚ್ಛ ಮಾಡಿ ತೊಳೆದು ಕಾಟನ್ ಅರ್ಬಿ ಮೇಲೆ ಹಾಕಿ ಅದ್ರ ಮೇಲೆ ಇನ್ನೊಂದು ಅರ್ಬಿ ಹಾಕಿ ಎಲ್ಲ ರೆಡಿ ಮಾಡಿಟ್ಟು ಹಂಗೆ ರೆಡಿಯಾಗಿ ಗಣಪತಿ ನೋಡೋಕ್ಕಂತೇಳಿ ಹೋಗಿದ್ವಿ. ಹಂಗೆ ಇವತ್ತು ಶನಿವಾರ ಅಲ್ಲ, ಹನುಮಪ್ಪನ ಗುಡಿಗೆ ಹೋಗಿ ನಮಸ್ಕಾರ ಮಾಡಿ ಹಂಗೆ ಒಂದು 5 ಗಣಪತಿ ನೋಡಿಕೊಂಡು ಮನೆಗೆ ಬಂದ್ವಿ. ಈ ಹನುಮಪ್ಪನ ಗುಡಿ ಒಳಗೆ ಒಂದು ಗಣಪತಿನ ಇಟ್ಟಿದ್ರು, ಹೊರಗೆ ಗ್ರೌಂಡ್ ಒಳಗೆ ಇಟ್ಟಿದ್ರು. ಅದಂತೂ ಭಾಳ ಚಂದ ಇತ್ತು ಗಣಪತಿ. ಅರ್ಷು ಈ ಥರ ಎಲಿಫೆಂಟ್ ಜಗ್ ಅದಾವೆ ಹನುಮಪ್ಪನ ಗುಡಿ ಒಳಗೆ. ಜಗ್ ಅಂದ್ರೆ ಒಂದು 8 ಅದಾವೆ. ಮತ್ತು ಮೇನ್ ಡೋರ್ ಕಡೆ ದೊಡ್ಡ 2 ಎಲಿಫೆಂಟ್ ಅದಾವೆ. ಆ ಎಲಿಫೆಂಟನ್ನು ನೋಡಿದ್ಲೇನ ಅದ್ರದ್ದು ಕೋಡ್ ಹಿಡ್ಕೊಂಡು ಮುದ್ದು ಮಾಡ್ತಾನೆ ಹರ್ಷು. ಈ ಗುಡಿ ಒಳಗೆ ಬೆಳ್ಳಿ ತೇರು ಮತ್ತು ಬೆಳ್ಳಿದು ಪಾಲ್ಕಿ ಐತಿ. ಇದು ನೋಡ್ರಿ ಹನುಮಪ್ಪನ ಗುಡಿ ಒಳಗೆ ಇಟ್ಟಿದ್ದು ಗಣೇಶ. ಹಂಗೆ ನಾವು ಒಂದು 5 ಗಣಪತಿ ನೋಡಿಕೊಂಡು ಬರಾಕತ್ತಿದ್ವಿ. ಹಂಗೆ ಪೆಟ್ರೋಲ್ ಖಾಲಿಯಾಗಿತ್ತು. ಪೆಟ್ರೋಲ್ ಹಾಕಿಸ್ಕೊಂಡು ಇನ್ನೊಂದು ಗಣಪತಿ ಇತ್ತು, ಅದನ್ನು ನೋಡಿಕೊಂಡು ಮನೆಗೆ ಬಂದ್ವಿ. ಈ ಥರ ನಾನು ಎಲ್ಲ ತೊಳೆದು ಸೊಪ್ಪನ್ನು ಈ ಥರ ಹರಡಿ ಹೋಗಿದ್ದೆ. ಇವತ್ತು ನಾನು ಮೆಂತ್ಯ ಪಲ್ಯ ಮಾಡಿದ್ದೆ. ಈ ಮೆಂತ್ಯ ಪಲ್ಯ ಮಾಡೋದಂತೂ ಭಾಳ ಈಸಿ. ನೆಕ್ಸ್ಟ್ ವಿಡಿಯೋ ಒಳಗೆ ಶೇರ್ ಮಾಡ್ತೀನಿ. ನನಗೂ ಬೇಜಾರಾಗಿತ್ತು ಹೊರಗೆ ಹೋಗಿ ಬಂದು, ಅದಕ್ಕೆ ವಿಡಿಯೋ ಏನೂ ಮಾಡ್ಕೊಳ್ಳಿಲ್ಲ. ಹಂಗೆ ಪಲ್ಯ ರೊಟ್ಟಿ ಮಾಡಿ ಊಟ ಮಾಡಿದ್ವಿ. ಮೆಂತ್ಯ ಪಲ್ಯ, ಮೊಸರು, ರೊಟ್ಟಿ, ಹಕ್ಕರ್ಕಿ, ಸೌತೆಕಾಯಿ, ಉಳ್ಳಾಗಡ್ಡಿ, ಮೆಂತ್ಯ ಸೊಪ್ಪು ಇದೆಲ್ಲ ತೊಗೊಂಡು ಊಟ ಮಾಡಿದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಂಗೆ ಒಂದು ಲೈಕ್ ಕೊಡ್ರಿ.